ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವಾಗ MP ಚುನಾವಣೆ ಆಯ್ತು ಗೊತ್ತಾ ಮೇಡಮ್? MP ಚುನಾವಣೆ ಆದಾಗ ತಕ್ಷಣದಲ್ಲಿ ಟೌನ್ ಡೆಂಡಿಂಗ್ ಕಮಿಟಿ ಗಮನಕ್ಕೆ ತರದಲ್ಲೇ ಸಿಕ್ತಾರೆ ಲೋನ್ ಕೊಟ್ಬಿಟ್ರು. ಕೋವಿಡ್ ಆದ್ಮೇಲೆ ನಮ್ಮ ಬೀದಿ ವ್ಯಾಪಾರಗಳು ಜಾಸ್ತಿ ಆದ್ರು. ಕೆಲ ಶಾಸಕರೇ ಸಂಸದರೇ ಆ ಸಮಯದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಟೌನ್ ಡೆಂಡಿಂಗ್ ಕಮಿಟಿ ಗಮನಕ್ಕೆ ಬರದಲ್ಲೇ 10,000 ಆನ್ಲೈನ್ ಅರ್ಜಿ ಹಾಕೋದು, 10,000 ಕೊಡೋದು, ಆನ್ಲೈನ್ ಅರ್ಜಿ ಹಾಕೋದು, 10,000 ರಿಯಾಲಿಟಿ ಬೀದಿ ವ್ಯಾಪಾರಗಳು ತಗೊಂಡಿಲ್ಲ ಎಷ್ಟೋ ಜನ. ಇದು ಏನಾಯ್ತು, ಜನಸಂಖ್ಯೆ ಹೇರ್ಬಿಡ್ತಿದ್ದು 1,80,000 ಸಮೀಕ್ಷೆ ಒಳಗೆ ಬಂದ್ಬಿಡ್ತು. ಆಕ್ಚುಲಿ ನಾನು ಅವಾಗ ಏನ್ ಮಾಡಿದೆ, ನೀವು ಇನ್ನೂ ಕನ್ಫ್ಯೂಸ್ ಮಾಡ್ತಾ ಇದ್ರೆ ಈ 1,80,000 ಅರ್ಹರೋ ಅನರ್ಹರೋ ಅದರಲ್ಲಿ ದಾಖಲೆ ಇಲ್ಲ ಕೆಲವು ಜನ ಮೇಡಮ್. ನೀವು ಹಂಗ್ ಮಾತಾಡಿದ್ರೆ ಅಲ್ಲ ಒಂದ್ ನಿಮಿಷ ಸರ್. ಈಗ ನೀವು 1,80,000ದಲ್ಲಿ ನಿಜವಾದ ದಾಖಲೆ ಇರೋರು ಎಷ್ಟು ಜನ ನಿಮ್ಮ ಹತ್ರ ಇದೆಯಾ ನಂಬರ್? ಇವಾಗ BBMP GB ವತಿಯಿಂದ 27,000 ಮೇಡಮ್. 27,000 ದಾಖಲೆ ಇದೆ. ನಾವು ತಿರ್ಗಾ ಸರ್ವೆ ಮಾಡ್ಬೇಕಾದ್ರೆ ದಾಖಲೆ ರೆಡಿ ಮಾಡ್ಕೋಬೇಕು, ಸರ್ವೆ ಮಾಡ್ಕೋಬೇಕು. ಅದು ನಾವು ಆದೇಶ ನಿನ್ನೆ ಕಮಿಟಿಲಿ ಇಟ್ಟಿದೀವಿ ನಾವು. ಅವ್ರು ಯಾಕೆ ನಿಮ್ದಿ ಅಂತ ಕಮಿಟಿ ಸರ್ ಎಲ್ಲಾರು ಒಕ್ಕಲೆ ಎಬ್ಬಿಸಿದ ಮೇಲೆ ಈಗ ಮಾಡ್ಬೇಕು ಅಂತ ಹೇಳಕ್ ನೀವೇ ಬೇಕಾ? ನಾವು ಇನ್ನೇನ್ ಸರ್ ನೀವು ಅವ್ರ ಅರ್ಹರು ಇವ್ರ ಅನರ್ಹರು, ಇವ್ರ ಹತ್ರ ದಾಖಲೆ ಇಲ್ಲ, ಅವ್ರ ಹತ್ರ ದಾಖಲೆ ಇಲ್ಲ, ನಾವು ಇವತ್ತೋಗಿ ಇಳಿದೀವಿ ಅವತ್ತೋಗಿ ಒಕ್ಲೆಬ್ಸೋಕ್ ಮುಂಚೆ ಏನ್ ಮಾಡ್ತಾ ಇದ್ರಿ ನೀವು? ಮುಂಚಿತವಾಗಿ ಹಿಂದೆ ಸರ್ಕಾರ ಬಿಟ್ರಿ ನೀವು ನಿಮ್ದೊಂದು ಕಮಿಟಿ ಸಂಘ ಹೆಂಗ್ರಿ ಬಿಟ್ರಿ ನೀವು? ಇದು ಸಂಘದ ಮುಖಾಂತರ ಸಂಘದ ಮುಖಾಂತರ ಅಲ್ಲ, ಸಂಘ ಇರೋದ್ ಯಾಕೆ? ನೀವು ಸಂಘ ರಚನೆ ಮಾಡ್ಕೊಂಡಿರೋದ್ ಯಾಕೆ? ನಾವು ಸಂಘ ರಚನೆ ಮಾಡ್ಕೊಂಡಿರ್ತಕ್ಕಂಥದ್ದು ಆ ಭಾಗದಲ್ಲಿ ಇದಕ್ಕೋಸ್ಕರ ಚುನಾವಣೆ ಮಾಡಿಸಿದ್ದು ಟೌನ್ ಡೆಂಡಿಂಗ್ ಕಮಿಟಿಯ. ನಾನು 2020ರಲ್ಲಿ ಚುನಾವಣೆ ಮಾಡಿಸಿದೆ. ಭಾರತ ದೇಶದಲ್ಲಿ ಚುನಾವಣೆ ಆಗಿತ್ತಲ್ಲ, ಟೌನ್ ಡೆಂಡಿಂಗ್ ಕಮಿಟಿಲಿ ಯಾರು ಚುನಾವಣೆ ಮಾಡಿಸಿದ್ರು, ನೀವ್ ಏನ್ ಮಾಡಿಸಿದ್ರು, ಅವಾಗ ಏನ್ ಅವಾಗ್ಲೂ ನಾನು ತಡೆ ಹಿಡಿದಿದ್ದೀನಿ. ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀನಿ. ಮನವಿ ಕೊಟ್ಟಿದ್ರು ಎಬ್ಸಿದಾರಲ್ಲ ಈಗ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿ ಏನ್ ಸಂಘಗಳು ಏನ್ ಏನಾಗಿದೆ ಮೇಡಮ್ ಹೇಳ್ತೀನಿ, ನೀವಿದ್ರು ಒಂದೇ ಇಲ್ಲಿದ್ರು ಒಂದೇ. ಈಗ ಪರಿಹಾರ ವ್ಯವಸ್ಥೆ ಮಾಡ್ಕೊಡ್ಬೇಕು, ಅದೇ ಜಾಗದಲ್ಲಿ ಪರ್ಯಾಯ ವ್ಯವಸ್ಥೆ ಎಬ್ಸಿದ ಮೇಲಲ್ಲ ಸರ್, ಎಬ್ಸೋಕ್ಕಿಂತ ಮುಂಚೆ ತೋರ್ಸ್ಬೇಕಾಗಿತ್ತು ನಿಮ್ಮ ಸಂಘದ ತಾಕತ್ತು, ದೌಲತ್ತು, ಪವರ್. ಈಗ ಬಂದ್ಬಿಟ್ಟು ಇಲ್ಲ ನಾವು ಅಲ್ಲಿ ಹೇಳಿದೀವಿ, ಈಗ ಇಲ್ಲಿ ಹೇಳಿದೀವಿ ಅಂದ್ರೆ ಇನ್ನೇನ್ ಸಂಘ ಸರ್ ನಿಮ್ದು? 108 ಸಂಘಗಳು ಮಾಡ್ಕೊಂಡು ನೀವು ಹೇಳ್ತೀರಾ 25,000 ಅಂತ. ಇನ್ನೊಬ್ಬ ಸಂಘದ ಅಧ್ಯಕ್ಷ ಬಂದು ಹೇಳ್ತಾನೆ ಇವ್ರು ಕರೆಕ್ಟು ಅಂತ. ಯಾರನ್ನ ನಂಬೇಕು? ಇಲ್ಲಿ ನೋಡಿ ಸರ್, ನಮಗ್ ಗೊತ್ತಿಲ್ಲ 1,80,000 ಇದ್ದಾರೋ, 1,00,000 ಇದ್ದಾರೋ, 50,000 ಇದ್ದಾರೋ ಗೊತ್ತಿಲ್ಲ. 20,000 ಅಂತೂ ಇಲ್ಲ, ಅದಕ್ಕಿಂತ ಜಾಸ್ತಿ ಇದ್ದಾರೆ. ನಾವೇ ನಮ್ ಕಣ್ಣಾರೆ ನೋಡ್ತಾ ಇದೀವಿ. 27,000 ಅಲ್ಲ, ಅದಕ್ಕಿಂತ ಜಾಸ್ತಿ ಇದ್ದಾರೆ. ಅವರೆಲ್ಲರೂ ನಮ್ಮವರೇ, ನಮ್ಮ ಕನ್ನಡಿಗರು. ಈವನ್ ಅವ್ರು ತಮಿಳ್ನಾಡು, ಆಂಧ್ರ ಪ್ರದೇಶದಿಂದ ಬಂದವರಾಗಿದ್ರು. ಇಲ್ಲೇ ಅವ್ರು 3 ತಲೆಮಾರುಗಳಿಂದ ಜೀವನ ಮಾಡಿದ್ದಾರೆ. ಇಲ್ಲೇ 3 ತಲೆಮಾರುಗಳಿಂದ ಕನ್ನಡಿಗರಾಗಿ ಬದುಕ್ತಾ ಇದ್ದಾರೆ. ಇಲ್ಲೇ ವೋಟ್ ಹಾಕಿದ್ದಾರೆ. ಅವರು ಕನ್ನಡಿಗರೇ. ಅವ್ರು ಬೇರೆ ತಾಯಿ ಮಕ್ಕಳು ಇರ್ಬೋದು, ಆದ್ರೆ ನಮ್ಮ ಅಣ್ಣ ತಮ್ಮಂದ್ರು. ಸೊ ಹೀಗಾಗಿ ನೀವು ಅರ್ಹರು ಅನರ್ಹರು ಅಂತ ಹೇಳ್ಬೇಡಿ ದಯವಿಟ್ಟು. ಅವ್ರ ಹೊಟ್ಟೆಗೆ ನೀವು ಕಲ್ಲು ಹಾಕಕ್ಕೆ ಹೋಗ್ಬೇಡಿ. ಈಗ ಆಯ್ತಪ್ಪ, ಈಗ ವೆಂಡಿಂಗ್ ಕಮಿಟಿ ಏನಂದ್ರೆ ಟೌನ್ ವೆಂಡಿಂಗ್ ಕಮಿಟಿ ಆಯ್ತು, ಇವ್ರು ಒಕ್ಕಲೆಬ್ಬಿಸ್ಬೇಕಂತ ನಿರ್ಧಾರ ಮಾಡಿದ್ರು. ನೀವು ಟೌನ್ ವೆಂಡಿಂಗ್ ಕಮಿಟಿ ಅವ್ರನ್ನ ಬೀದಿ ಕಳಿಸಿ ನೀವು ಎಷ್ಟು ಜನ ಇದ್ದಾರೆ ಅಂತ ಒಂದು ಅಂಕಿ ಅಂಶಗಳನ್ನ ತಗೊಂಡು ಆಮೇಲೆ ನೀವು ಯಾರ್ದು ಸರಿ ಇದೆ ಯಾರು ಸರಿ ಇಲ್ಲ, ಇವ್ರು ನಮ್ಮ ನಾಗರಿಕರ, ಇವ್ರು ಬಿಹಾರದವ್ರ, ಇವ್ರು ರಾಜಸ್ಥಾನದವ್ರ, ಇವ್ರು ಯಾರು, ಇವ್ರು ಕೊಡಬೇಕೋ ಬೇಡವೋ ತೀರ್ಮಾನ ತಗೊಂಡು ಐಡೆಂಟಿ ಕಾರ್ಡ್ ವಿತರಣೆ ಮಾಡಿ ನೀವು ಒಕ್ಕಲೆಬ್ಬಿಸುವಂಗ್ ಮಾಡಿದ್ರೆ ಶಬಾಷ್ ಸಂಘ ಅಂತ ಅನ್ಬೋದಾಗಿತ್ತು. ಮಾಡಿಲ್ಲ ನೀವು. ಟೌನ್ ಡೆಂಡಿಂಗ್ ಕಮಿಟಿ ಮುಖಾಂತರ ಸರ್ವೆ ಮಾಡಿರ್ತಕ್ಕಂಥದ್ದು TVC ಮೆಂಬರ್ಗಳು ಬಂದಿದ್ದಾರೆ. ಇವ್ರು ಕೆಲವು TVC ಮೆಂಬರ್ ಇದ್ದಾರೆ. ಇಲ್ಲಿ ಟೌನ್ ಡೆಂಡಿಂಗ್ ಕಮಿಟಿಲಿ ಸರ್ವೆ ಮಾಡಿರೋದು ಪಕ್ಕ ಗಣತಿದಾರರು. ಅದು ಸ್ಕೀಮ್ ಒಳಗಡೆ ಆನ್ಲೈನ್ ಅರ್ಜಿ ಹಾಕಿ ಆ ಭಾಗದ ಸರ್ವೆ ಮಾಡಿರ್ತಕ್ಕಂಥದ್ದು ಪಕ್ಕ. ನಾನು ಅದರಲ್ಲಿ ಅಂದ್ರೆ 1,80,000ದಲ್ಲಿ ಬರೀ 27,000 ಮಾತ್ರ ನಿಜವಾದವರು, ಉಳಿದವರೆಲ್ಲ ಬೇರೆ ದೇಶದವ್ರ. ಅದರಲ್ಲಿ ಸರ್ವೆ ಬಿಟ್ಟೋಗಿದೆ. ಅದನ್ನ ಮಾಡಿಸ್ಬೇಕು. ಅದು ಡಿಜಿಟಲ್ ಸರ್ವೆ ಮೇಡಮ್. 5% ಆ ಕಡೆ ಈ ಕಡೆ ಓಕೆ ಸರ್. ಇದೇನ್ 50% ಗಿಂತಲೂ ಹೆಚ್ಚು ಇಲ್ವೇ ಇಲ್ಲ ಅಂದ್ರೆ ಯಾರು ನಂಬ್ತಾರೆ ಸರ್? ನೀವು ಒಳ್ಳೆ ಹೊರ ರಾಜ್ಯದವ್ರು ಜಾಸ್ತಿ ಆಗಿದೆ ಸರ್. ಸುಮ್ನೆ ಇರಿ ಸರ್, ಎಲ್ಲರೂ ಹೊರ ರಾಜ್ಯ. ನೀವೇನ್ ಒಳ್ಳೆ BJP ಅವ್ರ ತರ ಮುಸಲ್ಮಾನ್ರೆಲ್ಲ ಬಾಂಗ್ಲಾದೇಶದವರು ಅಂದಂಗೆ ನೀವು ಸಾರಾ ಸಾಕಾಗಿ ಎಲ್ಲರೂ ಹೊರಗಡೆ ಅವರು ಅಂತ ಅಲ್ಲ. ಇಲ್ಲಿ ನೋಡಿ, ಹೊರ ರಾಜ್ಯದವರು ಜಾಸ್ತಿ ಆಗಿದ್ದಾರೆ. ಒಂದು ಇವಾಗ ನಾವು ಹೊರ ರಾಜ್ಯದವರು ಜಾಸ್ತಿ ಆಗಿದ್ದಾರೆ ಸರ್. ನಿಮ್ಮ ಹತ್ರ ಅಂಕಿ ಅಂಶಗಳಿದಾವ? ನಿಮ್ಮ ಹತ್ರ ದಾಖಲೆ ಹೇಳ್ತೀನಿ ಕೇಳಿ. ಹೊರ ರಾಜ್ಯಗಳು ಹೊರ ರಾಜ್ಯದವರು ನಾವು ಸರ್ವೆ ಮಾಡೋ ಟೈಮ್ದಲ್ಲಿ ಅವ್ರ ಆಧಾರ್ ಕಾರ್ಡ್ ಯಾವಾಗ 24ರಲ್ಲಿ ನಮ್ಗೆ TVC ಮೆಂಬರ್ಗಳು ಇದ್ದೀವಿ ಮತ್ತು CRPಗಳು ಹೋಗಿದ್ದಾರೆ. ಅವ್ರು ಕೇಳಿದ್ರೆ ನಮ್ಮ ಆಧಾರ್ ಕಾರ್ಡ್ ನಾಳೆಯಿಂದ ನಾನು ಬೀದಿಗೂ ಹೋಗ್ತೀನಿ. ಹೋಗಿ ರೇಷನ್ ಕಾರ್ಡ್ ಬೀದಿಗೂ ಹೋಗ್ತೀನಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇಲ್ಲಿ ನೀವ್ ಎಷ್ಟಂದ್ರಿ? 27,000 ಚಿಲ್ಡ್ರೆ. 27,000 ಚಿಲ್ಡ್ರೆ ಹೌದಲ್ಲ ಸರ್?
30,000 ಇದ್ರೆ ನೀವು ಸಂಘದಿಂದ ಕೆಳಗಿಳಿತೀರಾ? ಅಲ್ಲ ಇದೆ ಜನ ಇದಾರೆ, ನಾನು ಹೇಳ್ತಾ ಇಲ್ಲ ಅವ್ರು ದಾಖಲೆ ಕೊಟ್ಟಿಲ್ಲ ಆ ಟೈಮಲ್ಲಿ, ಅದೇ ಟೈಮಲ್ಲಿ ದಾಖಲೆ ಕೊಡ್ಬೇಕಲ್ಲ. ಈಗ ಕೊಡ್ಲಿಲ್ಲ ಸರ್, ಈಗ ಕೊಡ್ಬೇಕಾಗಿತ್ತಲ್ಲ ಮಾಡಕ್ ಬರೋದಿಲ್ವಲ್ಲ. ಈಗ ಒಕ್ಕಲೆಬ್ಸೋಕ್ಕಿಂತ ಮುಂಚೆ ನೋಡಿ ಮೇಡಮ್, ಇದು ಟೌನ್ ಡೆನ್ನಿ ಕಮಿಟಿ, ಒಬ್ಬ ಸಂಘದಿಂದ ಮಾಡಕ್ ಸಾಧ್ಯನೇ ಇಲ್ಲ. ಕರೆಕ್ಟ್. ಟೌನ್ ಡೆನ್ನಿ ಕಮಿಟಿ ನಿರ್ಣಯ ಆಗ್ಬೇಕು. ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನ ಸಂಘಗಳು ಬೇಕಾದಷ್ಟು ಹುಡ್ಕೋತವೆ, ಆದ್ರೆ ಟೌನ್ ಡೆನ್ನಿ ಕಮಿಟಿ ಮುಖಾಂತರವಾಗಿ ಅದು ಪರಿಹಾರ ಆಗ್ಬೇಕು. ಆದ್ರೂ ನನಗೆ ಬಹಳ ಬೇಜಾರಾಗೋದು ಏನ್ ಗೊತ್ತಾ ಸರ್, ಯಾವುದೇ ಅಥವಾ ಸಂಘಟಿತ ಅಥವಾ ಅಸಂಘಟಿತ ವಲಯಗಳು, ಸಂಘಟಿತ ವಲಯಗಳಾಗ್ಲಿ ಅಸಂಘಟಿತ ವಲಯಗಳಾಗ್ಲಿ ಸರ್, ಒಂದು ಎಂಪ್ಲಾಯೀಸ್ ಯೂನಿಯನ್ ಅಂತ ಇರುತ್ತೆ ಅಥವಾ ನಿಮ್ದು ಯೂನಿಯನ್ ಅಂತ ಇರುತ್ತೆ. ಅವ್ರದ್ದು ಏನು ಅಂತಂದ್ರೆ ತಮ್ಮ ಒಂದು ಸದಸ್ಯರುಗಳ ಹಕ್ಕು ಬಾಧ್ಯತೆ ಮತ್ತು ಅವರ ಒಂದು ಗೌರವವನ್ನು ಕಾಪಾಡೋದು. ಅದನ್ನ ನೀವು ಮಾತಾಡಿದ್ರೆ ಓಕೆ. ಇವ್ರು ಒಕ್ಕಲೆಬ್ಸಿದ ಮೇಲೆ ನೀವು ಏನ್ ಮಾಡಕ್ ಸಾಧ್ಯ ಸರ್? ಈಗ ಗೌರ್ಮೆಂಟ್ ಬಗ್ಗತ್ತಾ ಸರ್? ಕೇಳಿ ಹೇಳ್ತೀನಿ ಮೇಡಮ್, ನಾನು ಇವತ್ತು ಫಸ್ಟ್ ಒಕ್ಕಲಿಗಲ್ಲ, 2 ಸರಿ ಒಕ್ಕಲೆಬ್ಸಿರೋದು. ಹಿಂದೆ ಸರ್ಕಾರ ಆಗಿರ್ಬೋದು, ಕೋರ್ಟ್ ಹೋಗಿದ್ದೀನಿ, ಇವಾಗ್ಲೂ ಕೋರ್ಟ್ ಹೋಗಿದ್ದೀನಿ. ಒಂದ್ ಮೇಡಮ್, ಒಂದ್ ಸೆಕೆಂಡ್ ಹೇಳ್ತೀನಿ ಕೇಳಿ. ಇದ್ರ ಜಾಲ ಹಿಂದೆ ಬಹಳ ಇದೆ. ನಾನೇ ಓಪನ್ ಆಗಿ ಹೇಳ್ತೀನಿ, ನಾನೊಬ್ಬ ಸ್ಟ್ರೀಟ್ ವೆಂಡರ್ಸ್. ನಾನು ಗಾಂಧಿನಗರ ವ್ಯಾಪಾರ ಮಾಡ್ಕೊಂಡು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ 25 ವರ್ಷದಿಂದ ಆಕ್ಟ್ ರೂಲ್ಸ್ ಸ್ಕೀಮ್ ಅನ್ನ ನಾನು ಜಾಲಾಡ್ಸಿದ್ದೀನಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬೊಬ್ಬ 10 ಅಂಗಡಿ 15 ಅಂಗಡಿ, ಬಿಹಾರಿಂದ ಬರೋದು 1,000 ಅಂಗಡಿಗಳು, ಯಾರ್ಯಾರೋ ಬಂದಿರತಕ್ಕಂಥ ನಿಜವಾದ ವ್ಯಾಪಾರಿಗಳು ಹೊರತಾಗಿರ್ತಕ್ಕಂಥದ್ದು. ಸರ್ ನೀವ್ ಹೇಳೋ ತರ ನಾನು ಒಪ್ಕೋತೀನಿ ಸರ್. ಇವೇನೇ ಐಸ್ ಕ್ರೀಮು, ಫಲೂದಾ, ಇವು ಏನವು ಪಾನಿಪುರಿ, ಇವೆಲ್ಲ ಓಕೆ ಸರ್. ಅವರೆಲ್ಲ ಬಂದ್ಬಿಟ್ಟು ಸೊಪ್ಪು ತರಕಾರಿ ಹಣ್ಣು ಮಾರ್ತಾರೆ ಅಂದ್ರೆ ಅದನ್ನ ನಾವು ಒಪ್ಕೊಳ್ಳಲ್ಲ ಸರ್. ನೀವು ಅಂಗಡಿಗಳು ತಳ್ಳೋ ಗಾಡಿಗಳಲ್ಲಿ ಇರ್ಬೋದು, ಆ ಫಲೂದಾ ಅಂತೆ, ಐಸ್ ಕ್ರೀಮ್ ಅಂತೆ, ಇನ್ನೊಂದೇನೋ ಪಾನಿಪುರಿ ಅಂತೆ, ಇವು ಓಕೆ. ಆದರೆ ಬೀದಿ ಬದಿಯಲ್ಲಿ ಕೂತ್ಕೊಂಡು ಮಾರಾಡ್ತಾರಲ್ಲ, ಅದ್ರಲ್ಲಿ ನಮ್ಮವ್ರೆ ಸರ್. ಎಂತ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಸರ್. ಅವ್ರ ಬಿಹಾರಿಗಳಲ್ಲ, ಅವ್ರು ಉತ್ತರ ಭಾರತೀಯರಲ್ಲ, ಅವ್ರು ನಮ್ ಕನ್ನಡಿಗರು. ದಯವಿಟ್ಟು ನೀವು ಎರಡನ್ನು ಒಂದೇ ತೂಕದಲ್ಲಿ ಅಳಿಯೋದು ಅದು ಸರಿ ಇಲ್ಲ. ಇವಾಗ ನಾವ್ ಹೇಳಿರೋದು ಮೇಡಮ್, ಏನ್ ಕೇಳ್ತೀನಿ ಕೇಳಿ. ಟೌನ್ ಡೆನ್ನಿ ಕಮಿಟಿ ಸ್ಪಷ್ಟವಾದ ಆದೇಶ ಇದೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಪರಿಹಾರ ವ್ಯವಸ್ಥೆ ಮಾಡಿಕೊಟ್ಬಿಟ್ಟೆ ತೆರವುಗೊಳಿಸ್ಬೇಕು. ಹೌದು. ಈಗಾಗಲೇ ನಾನು ಸುಮಾರು ಸರಿ ಮನೆಗಳನ್ನು ಕೊಟ್ಟಿದ್ದೀನಿ. ಇದು ಆಕ್ಚುಲಿ 60% ಕೇಂದ್ರ ಸರ್ಕಾರ ಪಾಲಿದೆ, 40% ರಾಜ್ಯ ಸರ್ಕಾರ ಪಾಲಿದೆ. ಕಾಂಗ್ರೆಸ್ ಹೋಗ್ತಾರ? ಇಲ್ಲ. ಇದು ಏನಕ್ಕೆ ಅಂದ್ರೆ ಆಕ್ಟ್ ಅಲ್ಲಿ ದುಡ್ಡು ಬರ್ತಕ್ಕಂಥದ್ದು. ಆ ದುಡ್ಡು ಭಾಗದಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟತೆ ಆದೇಶ ಕೊಡಬೇಕಾಗತ್ತೆ, ರಾಜ್ಯ ಸರ್ಕಾರ ಸ್ಪಷ್ಟ. ಇಲ್ಲ ಒಂದ್ ಸೆಕೆಂಡ್ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ದಿಕ್ ತಪ್ಪಿಸೋದ್ ಬೇಡಿ. ಇದು ಆಕ್ಟ್. ಆಯ್ತು ಬಿಡಿ ಸ್ವಾಮಿ, ಆಯ್ತು. ಮಹೇಶ್ ಗೌಡ್ರೆ ಈಗ ಬಿಡ್ತೀವಿ, ಆಯ್ತು ಮುಗೀತು, ಗೊತ್ತಾಯ್ತು ಬಿಡಿ ಸರ್ ನಿಮ್ದು. 1 ನಿಮಿಷ